ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಮಾಡ್ತಿದ್ದೀರಿ ಸರ್? ದೃಷ್ಟಿ ತೆಗಿತಿದ್ದೀನಿ ಸರ್. ಮತ್ತೆ ಸೈಲೆಂಟ್ ಆಗಿ ತೆಗಿತಿದ್ದೀರಲ್ಲ ಸರ್? ಇನ್ಯಾಕ್ ತೆಗಿಬೇಕು ಸರ್? ನಾಯಿ ಕಣ್ಣು ನರಿ ಕಣ್ಣು ಅಂತ ಹೇಳ್ಬೇಕಲ್ವಾ ಸರ್? ಅವೆಲ್ಲ ನಂಗೆ ಬರಲ್ಲ ಸರ್. ಪರವಾಗಿಲ್ಲ ಸರ್, ನಾನು ಪ್ರಾಂಪ್ಟಿಂಗ್ ಕೊಡ್ತೀನಿ, ನೀವು ಹೇಳಿ ಸರ್. ನಾಯಿ ಕಣ್ಣು ನರಿ ಕಣ್ಣು. ನಾಯಿ ಕಣ್ಣು ನರಿ ಕಣ್ಣು. ಮನೆಯವ್ರ ದೃಷ್ಟಿ ಊರವ್ರ ದೃಷ್ಟಿ. ಮನೆಯವ್ರ ದೃಷ್ಟಿ ಊರವ್ರ ದೃಷ್ಟಿ. ನನ್ ದೃಷ್ಟಿ ನಾಣಿ ದೃಷ್ಟಿ. ನನ್ ದೃಷ್ಟಿ ಅಲ್ಲ ಸರ್, ನಿಮ್ಮ ದೃಷ್ಟಿ. ನನ್ ದೃಷ್ಟಿ ಅಂದ್ರೇನು? ಅಂದ್ರೆ ಹೆಂಡತಿಗೆ ಗಂಡನ್ ದೃಷ್ಟಿನೂ ತಾಗುತ್ತೆ ಅಲ್ವಾ ಸರ್? ಅದಕ್ಕೆ ಹೇಳಿ. ನನ್ ದೃಷ್ಟಿ ಎಲ್ಲರ ದೃಷ್ಟಿನೂ ಇವಳಿಗೆ ತಾಗ್ಲಿ. ಸಾಕ ಇನ್ನೇನಾದ್ರೂ ಮಾಡ್ಬೇಕಾ ನಾಣಿ ಸರ್? ಆ ಕುಂಬಳಕಾಯಿನ ಇವ್ನ್ ನೆತ್ತಿ ಮೇಲೆ ಹೊಡಿಬೇಕಾಗಿತ್ತು ಸರ್. ಕರೆಕ್ಟ್ ಶರತ್. ಇನ್ನೊಂದು ಕುಂಬಳಕಾಯಿ ಇದೆಯಾ? ಒಳಗಡೆ ಬಾರಮ್ಮ. ಒಂದ್ ನಿಮಿಷ ಮೇಡಮ್. ಈ ಹೂವಿನ ಮೇಲೆ ನಡ್ಕೊಂಡು ಹೋಗಿ ಮೇಡಮ್. ಅಯ್ಯೋ ನೀವು ಮೇಡಮ್, ನೀವು ಇಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ. ಮೂಲಂಗಿ ಮಗ್ದವನೇ, ಏನ್ ನೋಡ್ತಾ ಇದೀಯಾ? ಹೋಗಿ ಫ್ಯಾನ್ ಹಾಕು. ಬೇಡ ಬೇಡ, AC ಹಾಕು. ಹೇಳಮ್ಮ, ಆಫೀಸಲ್ಲಿ ವಿಶೇಷ ಏನು? ಅದು ಏನ್ ಬಾಲು ನೀನ್ ಹೇಳೋದು? ಹೌದು ಮೇಡಮ್, ಆಫೀಸಿಗೆ ಯಾರ್ಯಾರೋ ಹೋಯ್ತಾವ್ರೆ, ಅವ್ರಿಗೆಲ್ಲ ಗಂಗಾನೇ ಏನೋ ಮಾಯೆ ಮಾಡ್ತಾವಳೆ. ಅವಳು ಅಂತಿಂತವಳಲ್ಲ ಬಾಲು, ಏನ್ ಬೇಕಾದ್ರೂ ಮಾಡ್ತಾಳೆ. ಆದ್ರೆ ಒಂದ್ ಹಳ್ಳಿನಾಗ ಹುಟ್ಟು ಬೆಳೆದು 10ನೇ ಕ್ಲಾಸ್ ಮುಗಿಸ್ತಾ ಇರೋ ಅವಳಿಗೆ ಇಷ್ಟು ಜಾಣತನ ಹೆಂಗೆ ಮೇಡಮ್? ಒಂದೊಂದ್ಸಲ ಅವಳು ಗಂಗಾನೇನಾ ಅಂತ ಅನುಮಾನ. ಯಾರೋ ದೊಡ್ಡ ವ್ಯಾಪಾರಿ ಮಗಳು ಹಾಗೆ ನಡ್ಕತಾಳೆ. ಅವಳು ಗಂಗಾನೋ ಇಲ್ಲ ಬೇರೆವಳು ಅಂತ ಅರ್ಥನೇ ಆಯ್ತಿಲ್ಲ ಮೇಡಮ್. ಎಲ್ಲ ಅವಳ ಮಾಯೆ ಬಾಲು. ಹೇಗೂ ಅವಳಲ್ಲಿ ಹೆಚ್ಚು ದಿನ ಇರಲ್ಲ ಬಿಡು. ಏನ್ ಮೇಡಮ್? ಏನಂದ್ರೆ ಇರಲ್ಲ ಅಂತಂದ್ರೆ? ಅಂದ್ರೆ ಆಫೀಸಲ್ಲಿ ಇರಲ್ಲ, ನಿನ್ನ ಮದ್ವೆ ಮಾಡ್ಕೊಂಡು ನಿನ್ ಪಕ್ಕದಲ್ಲೇ ಇರ್ತಾಳೆ ಅಂತ ಹೇಳ್ದೆ. ಅದ್ ಸರಿ, ಆ ತುಳಸಿ ವಿಷಯ ಏನಾಯ್ತು? ಅವಳು ಎಲ್ಗೂ ಹೋಗಲ್ಲ ಬಿಡಿ ಮೇಡಮ್. ಇದೇನ್ ಬಾಲು, ಅವಳೆಲ್ಲೋ ನಿನ್ ಹತ್ರನೇ ಇರೋ ಹಾಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಅಂದ್ರೆ ನಮ್ ಕಣ್ ತಪ್ಸಿ ಎಲ್ಗೂ ಹೋಗಲ್ಲ ಅಂತಂದೆ ಮೇಡಮ್. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಬಿ ಕೇರ್ಫುಲ್. ಹುಷಾರಾಗಿ ಕಾವಲ್ ಕಾಯ್ಬೇಕು. ಎಲ್ಲ ಕಡೆನೂ ಹುಡುಕ್ತಾ ಇರಿ. ಸರಿ ಮೇಡಮ್, ಬರ್ತೀನಿ. ಅತ್ತೆ ಬಗ್ಗೆ ಗಂಗನ್ ಬಗ್ಗೆ ಅವ್ರು ಏನೋ ಮುಚ್ಚಿಡ್ತಾವ್ರೆ. ಅಲ್ಲಿ ಅತ್ತೆ ಗಂಗನ್ಗೇನೋ ನಿಜ ಹೇಳ್ಬೇಕು ಅಂತವಳೆ. ಇವೆರಡೂ ರಹಸ್ಯ ತಿಳ್ಕೊಳ್ಳೋ ತನಕ ನಿಜವಾಗ್ಲೂ ನಾನು ಹುಷಾರಾಗಿರ್ಬೇಕು. ಇರ್ತೀನಿ. ಒಂದೊಂದ್ಸಲ ಅವಳು ಗಂಗಾನೇನಾ ಅಂತ ಅನುಮಾನ. ಯಾರೋ ದೊಡ್ಡ ವ್ಯಾಪಾರಿ ಮಗಳು ಹಾಗೆ ನಡ್ಕತಾಳೆ. ಗಂಗಾ ನಿಮ್ ಮಗಳು. ನಿತ್ಯನ್ ಜೊತೆ ಗಂಗಾನ ಹುಟ್ಟಿದ್ಲು. ಒಂದ್ ವೇಳೆ ಗಂಗಾ ನಿಜವಾಗ್ಲೂ ನನ್ ಮಗಳಾಗಿದ್ರೆ ಅದಕ್ಕೆ ಅವಳಿಗೆ ಅಷ್ಟು ಬುದ್ಧಿ ಇದೆಯಾ? ಅವಳು ಶ್ರೀನಿವಾಸ್ಗೆ ತುಳಸಿಗೆ ಹುಟ್ಟಿರೋ ಅಕ್ರಮ ಸಂತಾನ.
ಅವಳಿಗೆ ಎಲ್ಲ ಶ್ರೀನಿವಾಸ್ ಬುದ್ಧಿನೇ ಬಂದಿದೆ. ಅದೇ ನಿಜ. ಗಂಗಾ ನನ್ನ ಮಗಳಲ್ಲ. ನಿತ್ಯ ಒಬ್ಳೇ ನನ್ನ ಡಾಟರ್. ಶಿ ಈಸ್ ಮೈ ಓನ್ಲಿ ಬೇಬಿ. ಎಸ್. ಜೈ, ಪರಿಸ್ಥಿತಿ ನಮ್ಮ ಕೈ ಮೀರ್ತಾ ಇದೆ ಅನ್ನಿಸ್ತಿದೆ ಕಣೋ. ಎಲ್ಲಿ ನೋಡಿದ್ರು ನಮಗಿಂತ ಅವ್ರ ಕೈ ಮೇಲಾಗ್ತಿದೆ ಕಣೋ. ನಿತ್ಯ ಜೊತೆ ಕಾಂಪಿಟೇಷನ್ಗಿಂತ ಕಾಂಪ್ರಮೈಸ್ ಬೆಟರ್ ಅನ್ನಿಸ್ತಿದೆ ಕಣೋ. ನಂದು ಸೇಮ್ ಫೀಲಿಂಗ್ ಸರ್. ಆಫೀಸಲ್ಲಿ ಮೇಡಮ್ ಕತ್ ನೋಡಿ ನನಗೆ ಶಾಕ್ ಆಯ್ತು. ಆ ಟಿವಿ, ಆ ದರ್ಜೆ, ಆ ದರ್ಪ, ಆ ಕಾನ್ಫಿಡೆನ್ಸು, ಆ ಕರೇಜು, ಆ ಸ್ಟೈಲು. ಸ್ಟಾಪ್ ಇಟ್ ಶರತ್. ನನ್ನ ಮುಂದೆ ಅವಳನ್ನ ಹೊಗಳಿದ್ರೆ ನನ್ನ ಮೈ ಉರಿಯುತ್ತೆ. ಅವಳ ಜೊತೆ ಕಾಂಪ್ರಮೈಸ್ ಅಲ್ಲ. ಅವಳು ನನ್ನ ಕಾಲ್ ಹಿಡಿಯೋವರೆಗೂ ನಾನು ನಿದ್ರೆ ಮಾಡಲ್ಲ ಸರ್. ಅದು ಜೈ, ನೀನು ನಾವು ನಿದ್ರೆ ಮಾಡಿದ ಹಾಗೆ ಅವನ್ ಕಾಂಪ್ರಮೈಸ್ ಆಗಲ್ಲ. ನಮ್ಗೆ ಈ ಕಷ್ಟನೂ ತಪ್ಪೋದಿಲ್ಲ. ಈ ಕಡೆಯಿಂದ ಮಾತ್ರ ಅಲ್ಲ, ಆ ಕಡೆಯಿಂದನೂ ಸರಿ ಮಾಡಬೇಕು. ಈ ಟಾರ್ಚರ್ ಇಂದ ತಪ್ಪಿಸ್ಕೋಬೇಕು ಅಂದ್ರೆ ಏನಾದ್ರೂ ಮಾಡ್ಲೇಬೇಕು. ಹೀಗೆ ಮೇಡಮ್ ಎಲ್ರು ಮ್ಯಾನೇಜ್ ಮಾಡ್ಬಿಟ್ರು. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಅಮ್ಮ. ನಿನ್ ಕೈಲಾಗಲ್ಲ ಅನ್ಕೊಂಡಿದ್ ಜೈಗೆ ಸರಿಯಾಗಿ ಬುದ್ಧಿ ಹೇಳಿದ್ಯಾ. ಇಲ್ಲ ಅಜ್ಜಿ, ಅವ್ರ ಸಹಾಯ ಇಲ್ದಿದ್ರೆ ನಂಗೆ ಏನ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಜೈ ಏನ್ ಸಹಾಯ ಮಾಡಿದ್ನಮ್ಮ? ಅವರು ಆಫೀಸ್ ಲೆಕ್ಕ ಎಲ್ಲ ಸರಿಯಾಗಿ ಇಟ್ಟಿದ್ದಕ್ಕೆ ಅಲ್ವಾ ಅತ್ತೆ. ಇನ್ಕಮ್ ಟ್ಯಾಕ್ಸ್ ಅವರು ನನ್ಗೇನೋ ಹೇಳ್ದೆ ಹೋದ್ರು. ಅವರು ಯಾವ ತಪ್ಪು ಮಾಡದೇ ಇದ್ದಿದ್ದಕ್ಕೆ ನಾನು ತಲೆ ಎತ್ತೋ ಹಾಗಾಯ್ತು. ಹೌದಮ್ಮ, ಜೈಗೆ ಫ್ರಾಡ್ ಮಾಡೋದು ಅಂದ್ರೆ ಇಷ್ಟನೇ ಆಗಲ್ಲ. ನಿಯತ್ತಾಗಿ ವ್ಯಾಪಾರ ಮಾಡಬೇಕು ಅಂತಾನೆ ಕಷ್ಟಪಟ್ಟು ಮೇಲ್ ಬಂದವನು. ಐ ಆಮ್ ಪ್ರೌಡ್ ಆಫ್ ಮೈ ಸನ್. ಅವ್ರ ಹೆಂಡತಿ ಆಗಿದ್ದಕ್ಕೆ ನಾನ್ ಕೂಡ ಹೆಮ್ಮೆ ಪಡ್ತೀನಿ ಮಾವ. ನಮ್ ಕಂಪನಿಗೆ ಬಂಡವಾಳ ಹಾಕೋದೇ ಅದೃಷ್ಟ ಅಂತ ಶೇರ್ ಹೋಲ್ಡರ್ಸ್ ಅಂದ್ಕೋತಾರೆ ಅಂದ್ರೆ ಅವ್ರೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ. ಹೌದು ಮೇಡಮ್, ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂದ್ರೇನೆ ಒಂದು ಬ್ರಾಂಡ್ ನೇಮ್. ಸಾರ್ ಏನಾದ್ರೂ ಫ್ರಾಡ್ ಮಾಡಿದ್ರೆ ಯಾವತ್ತೋ ಟಾಪ್ ಪೊಸಿಷನ್ ಅಲ್ಲಿ ಇರೋದು. ಆ ತರದೆಲ್ಲ ಅವರಿಗೆ ಅಗತ್ಯ ಇಲ್ಲ ನಾಣಿ ಅವ್ರೆ. ನಾವು ಅವ್ರ ಹೆಸರು ಉಳಿಸಿದ್ವಿ ಅಷ್ಟೇ. ಪತಿಭಕ್ತಿ ಅಂದ್ರೆ ಹೀಗಿರ್ಬೇಕಮ್ಮ. ಒಂದ್ ಕಡೆ ಜೈ ಹತ್ರ ಕೆಲ್ಸ ಮಾಡಿಸ್ತಾನೆ, ಇನ್ನೊಂದ್ ಕಡೆ ಜೈ ಹೆಸರನ್ನ ಕಾಪಾಡ್ತಿದ್ಯಾ ಅಂದ್ರೆ ನೀನ್ ಎಷ್ಟು ಗ್ರೇಟ್ ಅಂತ ಅರ್ಥ ಆಗುತ್ತಮ್ಮ. ಏನತ್ಗೆ ದಾರಿ ತಪ್ಪ ಬಂದಿದ್ದೀರಾ? ಪಾರ್ಟಿ ಏನಾದ್ರೂ ಬದಲಾಗಿದ್ಯಾ ಹೇಗೆ? ನಾವ್ ನಿತ್ಯ ಪಾರ್ಟಿಲೇ ಇರ್ಬೇಕು ಅನ್ಕೊಂಡಿದ್ವಿ ನಾಣಿ. ಆದ್ರೆ ಎಷ್ಟಾದ್ರೂ ಜೈ ನನ್ ಸೋದರಳಿ ಅಲ್ವಾ, ಅವನ್ ಪಕ್ಕ ಇಲ್ದಿದ್ರೆ ಫೀಲ್ ಆಗ್ತಾನೆ ಅಂತ ಹೋದ್ವಿ ಅಷ್ಟೇ. ನಿತ್ಯ ಈಗ ನಿನ್ ಪರಾನೇ. ಯಾಕೆ ಈಗ ಜೈ ಫೀಲ್ ಆಗೋದಿಲ್ವೇನು? ಕೆಲಸ ಮಾಡ್ಬೇಕಾಗುತ್ತೆ ಅಂತ ಈ ಕಡೆ ಬಂದ್ರಾ? ಹಾಗೇನಿಲ್ಲ ಅಣ್ಣ. ಜೈಗ್ ಸಹಾಯ ಮಾಡ್ಬೇಕು ಅಂದ್ರೆ ನಮ್ಗೆ ಯಾವಾಗ್ಲೂ ಖುಷಿನೇ. ಆದ್ರೆ ಅವನ್ ಕಷ್ಟ ಪಡೋದನ್ನ ನಮ್ ಕೈಯಲ್ಲಿ ನೋಡೋದಕ್ಕಾಗ್ತಿಲ್ಲ. ಏನಾದ್ರೂ ಒಂದ್ ಮಾಡಿ ಅವನ್ನ ಸರಿ ಮಾಡು ನಿತ್ಯ. ಹೌದಮ್ಮ, ಅವನ್ ಯಾವತ್ತೂ ಕೆಲ್ಸ ಮಾಡ್ದವನೇ ಅಲ್ಲ. ಇವತ್ತು ನಿನ್ ಮೇಲಿನ ಹಠಕ್ಕೋಸ್ಕರ ಕೆಲ್ಸ ಮಾಡ್ತಾ ಇದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದ್ಯಮ್ಮ. ನಂಗ್ ಮಾತ್ರ ಅವ್ರ ಕೆಲ್ಸ ಮಾಡ್ಲಿ ಅಂತಿದ್ಯಾ ಅಜ್ಜಿ? ಪ್ರೀತ್ಸೋರಿಗೆ ಕಷ್ಟ ಆಗ್ಲಿ ಅಂತ ಅನ್ಕೊಂತೀನ ಹೇಳಿ? ಆದ್ರೆ ಹೀಗಾದ್ರೂ ಅವರು ಆಫೀಸಿಗೆ ಬರ್ತಾರೇನೋ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅವರು ಇಷ್ಟು ಹಠ ಮಾಡ್ತಾರಂತ ಅನ್ಕೊಳ್ಳಿಲ್ಲ. ಜೈ ಚಿಕ್ಕನ್ನಿಂದ ಹೀಗೇನಮ್ಮ, ಹಠ ಹಿಡ್ದ ಅಂದ್ರೆ ಬಿಡೋನಲ್ಲ. ನೀನೇ ಏನಾದ್ರೂ ಮಾಡಿ ಜೈನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು. ಮತ್ತೆ ನನ್ ಮಗ MD ಚೇರಲ್ಲಿ ಕೂತ್ಕೋಬೇಕು. ಆದ್ರೆ ಅತ್ತೆ ಅವರು ಬರಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ? ನೀವು ಮಾಡ್ತೀರಿ ಮೇಡಮ್. ನೀವು ಮನ್ಸು ಮಾಡಿದ್ರೆ ಸರ್ನ ಮತ್ತೆ ಆಫೀಸಿಗೆ ಕರ್ಸಿ MD ಚೇರಲ್ಲಿ ಕೂರಿಸಬಹುದು. ಇದೆಲ್ಲ ನಿಮ್ಮಿಂದನೇ ಆಗಿರೋದು ನಾಣಿ ಅವ್ರೆ. ನಾನೇನ್ ಮಾಡಿದೆ ಮೇಡಮ್? ಇದೆ ಹೀಗೆ ನನ್ನ ಹೊಗ್ಲಿ ಮರದ ಮೇಲೆ ಕೂರ್ಸಿದ್ರಿ. ನಿಮ್ ಸರ್ನ ಕೆಳಗಿಳಿಸಿ ನನ್ನ ಚೇರ್ ಮೇಲೆ ಹಚ್ಚಿದ್ರಿ. ಅಯ್ಯೋ ನನ್ನ ಸೀತಮ್ಮ ತಾಯಿ, ನನ್ನ ಮೇಲೆ ಇಂತ ಆರೋಪ ಮಾಡ್ತಿರಲ್ಲಮ್ಮ. ಹೌದು, ಇದು ನಿಜವಾಗ್ಲೂ ಇವನ್ ಕೆಲ್ಸನೇ ಆಗಿರುತ್ತೆ. ಈ ನಾಣಿ ತನ್ನ ಬುದ್ಧಿನ ಓಡಿಸಿ ಜೈನ ಡೌನ್ ಮಾಡಿದಾನೆ. ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ ನಾಣಿ ಅವ್ರೆ. ಅವರು ಮತ್ತೆ ಆಫೀಸಿಗೆ ಬರ್ಬೇಕು, MD ಚೇರ್ ಮೇಲೆ ಕೂತ್ಕೋಬೇಕು ಅಷ್ಟೇ. ಅದನ್ನ ನಾನು ಹೇಗ್ ಮಾಡೋದು ಮೇಡಮ್? ಮೊದ್ಲೇ ನೀವು ನನ್ನ ಕಡೆ ಇದೀರ ಅನ್ನೋ ಧೈರ್ಯಕ್ಕೆ ನಾನು ತುಂಬಾ ಜಾಸ್ತಿ ಮಾಡಿಬಿಟ್ಟೆ. ಸರ್ ನೋಡಿದ್ರೆ ನನ್ನ ಮೇಲೆ ಮೊದ್ಲೇ ಉರಿದು ಬೀಳ್ತಾ ಇದ್ದಾರೆ. ಅದು ಅಲ್ಲದೆ ಆ ಮೂಲಂಗಿ ಮುಖದವನು ಬೇರೆ ಅನ್ನನ್ ಜೊತೆ ಮಾವಿನಕಾಯಿ ಮಿಕ್ಸ್ ಮಾಡ್ಕೊಂಡು ತಿಂದಂಗೆ ತಿಂತಾ ಇದ್ದಾರೆ. ಮಾವಿನಕಾಯಿ ಹಾಕ್ತಿರೋ ಮೆಣಸಿನಕಾಯಿ ಹಾಕ್ತಿರೋ ಅದು ನಿಮ್ಮಿಷ್ಟ ನಾಣಿ ಅವ್ರೆ.
ಅವರನ್ನ ಕೂಲ್ ಮಾಡಿ ತಿರ್ಗಿ MD ಮಾಡೋದು ನಿಮ್ ಕೆಲ್ಸ ಅಷ್ಟೇ. ಇದೇನು ಅಗ್ನಿ ಪರೀಕ್ಷೆ ಸೀತಮ್ಮ ತಾಯಿ, ನಿಮ್ ಯಾರಿಂದ ಆಗದೆ ಇದ್ದದ್ದು ನನ್ನ ಒಬ್ಬನಿಂದ ಆಗತ್ತಾ? ಅದಕ್ಕೇನೋ ಗಂಡ ಹೆಂಡತಿ ಮಧ್ಯೆ ಮೂಗ್ ತೂರಿಸಬಾರ್ದು ಅಂತ. ಓ ದೇವರೇ, ನನ್ನ ಪರಿಸ್ಥಿತಿಯನ್ನು ನೀನು ಕಣ್ಣು ಬಿಟ್ಟು ನೋಡಬಾರದ ದೇವಾ, ಹೇಗಪ್ಪ ನಿಮ್ಮನ್ನ ಕೂಲ್ ಮಾಡೋದು? ಸರ್ ಚಂದ್ರಿಕಾ ಮೇಡಮ್ ಆ ಪಾರ್ಟಿಗೆ ಹೋದ್ರು ಸರ್. ನಮಗ್ ಬೆನ್ನಿಗೆ ಚೂರಿ ಹಾಕಿ ಆ ಪಾರ್ಟಿಗೆ ಹೋದ್ರು ಸರ್. ಬೇಕಾದ್ರೆ ನೀನು ಹೋಗು ಶರತ್, ನಂಗೆ ಯಾರ ಹೆಲ್ಪು ಬೇಕಾಗಿಲ್ಲ, ನಾನು ಒಬ್ಬನೇ ಫೈಟ್ ಮಾಡ್ತೀನಿ. ಎಂತ ಮಾತಂದ್ರಿ ಸರ್? ನಂಗೆ ಸ್ಯಾಲ್ರಿ ಕೊಡ್ತಿರೋರು ನೀವು, ನನ್ ಬಾಸು ನೀವೇ, ನಿಮ್ ಸೇವಕ ನಾನು. ಯುವರ್ ವರ್ಡ್ ಇಸ್ ಆನ್ ಆರ್ಡರ್ ಸರ್. ಏನ್ ಮಾಡ್ಬೇಕು ಅಂತ ಹೇಳಿ. ಮೂಲಂಗಿ ಮುಗಿದವನೇ ನೀನು, ನಿನ್ ಬಿಲ್ಡಪ್. ಸಾರ್ಗೆ ನಿಜವಾದ ಶಿಷ್ಯ ಅಂದ್ರೆ ನಾನೇ. ಸಾರು ಶ್ರೀರಾಮ ಆದ್ರೆ ನಾನು ವೀರಾಂಜನೇಯ. ಇಲ್ಲಿವರೆಗೂ ನಿಮ್ ಮೇಡಮ್ MD ನನಗೆ ಆ ಚೇರಲ್ಲಿರೋರ್ಗ್ ಮಾತ್ರ ನಾನು ರೆಸ್ಪೆಕ್ಟ್ ಕೊಡೋದು, ಕಟ್ಟಪ್ಪ ಅದಪ್ಪ ಇದಪ್ಪ ಅಂತ ಹೇಳ್ತಿದ್ದೆ. ಈಗೇನು ಸಡನ್ ಆಗಿ ಸ್ವಾಮಿ ಭಕ್ತ ಆಂಜನೇಯ ಅಂತ ಹೇಳ್ತಿದ್ಯಾ? ನಿಮಗ್ ಗೊತ್ತಿಲ್ಲ, ಸುಮ್ನಿರಿ ಸರ್. ನಾನು ಯಾವತ್ತೂ ನಿಮ್ ಕಡೆನೆ. ನಾನು ನಿಜವಾಗ್ಲೂ ಹುಟ್ಟಿದ್ದೆ ನಿಮಗೆ ಪಿ ಆಗಕ್ಕೋಸ್ಕರ. ನೀವು ಬೇಕಾದ್ರೆ ನಾನು ಎದೆ ಸೀಲ್ ನೋಡಿ, ನೀವೇ ಕಾಣ್ತೀರಾ. ಶರತ್ ಸರ್, ಆ ದೊಡ್ಡ ಚಾಕ್ ತಗೋ. ಓಕೆ ಸರ್. ಯಾಕೆ ಸರ್? ಗುಂಡಿಗೆ ಸೀಳು ಅಂದ್ಯಲ್ಲ. ಏಯ್, ನಾನೇನೋ ಮಾತಿಗಂದ್ರೆ ನಿಜವಾಗ್ಲೂ ನನ್ನ ಮರ್ಡರ್ ಮಾಡಕ್ ನೋಡ್ತೀಯ ನೀನು? ಸರ್ ಸೀಳ್ ಬಿಡಿ ಸರ್, ಈ ಪೀಡೆ ತೊಲಗುತ್ತೆ. ಸರ್, ನಿಮ್ಮನ್ನ ಮೇಡಮ್ನ ಮತ್ತೆ ಸೇರಿಸ್ಬೇಕು ಅಂತ ನಾನು ಈ ಪ್ರಯತ್ನ ಮಾಡ್ತಿದ್ದೆ ಅಷ್ಟೇ. ನೀವಂದ್ರೆ ನನಗೆ ಯಾವಾಗಲೂ ಭಯ ಇದ್ದೇ ಇರುತ್ತೆ ಸರ್. ನೀವು ಒಂದಾದ್ರೆ ನೋಡ್ಬೇಕು ಅನ್ನೋ ಆಸೆ ಬಿಟ್ರೆ ನಿಮ್ಮನ್ನ ಕಡಿಮೆ ಮಾಡ್ಬೇಕು ಅನ್ನೋ ದುರಾಸೆ ನನಗೊಂದ್ ಚೂರು ಇಲ್ಲ ಸರ್. ನನ್ನನ್ನು ನಂಬಿ, ಪ್ಲೀಸ್ ಬಿಲೀವ್ ಮೀ ಸರ್. ನಿಮ್ಮಿಬ್ರು ಯಾವತ್ತೂ ಕ್ಷಮಿಸಲ್ಲ ನಾಣಿ. ನಿನಗಿಂತ ಆ ನಿತ್ಯನ್ ಮಾತ್ರ ನನ್ ಯಾವತ್ತೂ ಕ್ಷಮಿಸಲ್ಲ. ಸರ್, ನೀವು ನನ್ನ ಕ್ಷಮಿಸದೇ ಇದ್ರೂ ಪರವಾಗಿಲ್ಲ, ಆದ್ರೆ ಮೇಡಮ್ಗೆ ನೀವಂದ್ರೆ ಪ್ರಾಣ ಸರ್. ಅವರು ನಿಮ್ಮ ಮೇಲಿರೋ ಪ್ರೀತಿಗೆ ಇಷ್ಟೆಲ್ಲ ಮಾಡಿದ್ದು ಅನ್ನೋದು ಬಿಟ್ರೆ ನಿಮ್ಮ ಮೇಲಿರೋ ದ್ವೇಷಕ್ಕಲ್ಲ. ದಯವಿಟ್ಟು ನೀವು ನಾಳೆಯಿಂದ ಆಫೀಸಿಗೆ ಬನ್ನಿ ಸರ್. ಸಾಧ್ಯನೇ ಇಲ್ಲ. ಯಾಕೆ ಸರ್ ಅದನ್ನ ಹೀಗೆಲ್ಲ ಕಟ್ ಮಾಡ್ತಾ ಇದ್ದೀರಾ? ಈ ಈರುಳ್ಳಿ ನಾಣಿ, ಇಲ್ಲಿ ನೋಡು, ಈ ಮೆಣಸಿನಕಾಯಿಯ ನಿತ್ಯ, ಇವರಿಬ್ರು ಹೀಗೆ ಕಟ್ ಮಾಡ್ಬೇಕು. ಯಾಕೆ ಕಟ್ ಮಾಡ್ತೀರಾ ರೀ? ಅಂತ ತಪ್ಪು ನಾನೇನ್ ಮಾಡ್ದೆ? ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂದೆ ಅಷ್ಟೇ ಅಲ್ವಾ? ಏನು ಕಾಂಪ್ರಮೈಸಾ? ನೀನ್ ನನ್ ಕಾಲ್ ಹಿಡಿಬೇಕೆ ಹೊರತು ಕಾಂಪ್ರಮೈಸ್ ಆಗಲ್ಲ. ಹೋಗ್ಲಿ, ಕಾಲೇ ಹಿಡ್ಕೋತೀನಿ. ಕಾಂಪ್ರಮೈಸ್ ಆಗ್ತೀರಾ? ಆಫೀಸಿಗೆ ಬರ್ತೀರಾ? ಹೇಳಿ. ಏನೇ ಕಾಲ್ ಹಿಡಿಯೋಣ ಅಂತ ಅನ್ಕೊಂಡಿದ್ಯಾ? ಏನಾಯ್ತು ರೀ? ರಕ್ತ! ಸೊಳ್ಳೆ ಹಾಗೆ ರಕ್ತ ಹೀರಿದ್ ಸಾಕು, ಮೊದ್ಲು ನನ್ ಕೈ ಬಿಡೆ. ಈ ತರದ್ ಚೀಪ್ ಟ್ರಿಕ್ಸ್ ಬೀಳ್ತೀನಿ ಅನ್ಕೊಂಡ್ರೆ ಅದು ನಿನ್ ಭ್ರಮೆ. ಹೋಗ್ಲಿ, ಇನ್ನೇನ್ ಮಾಡು ಅಂತೀರೋ? ಹೇಳಿ, ಮಾಡ್ತೀನಿ. ನೀನ್ ಏನ್ ಮಾಡಿದ್ರು ನಿನ್ನ ಕ್ಷಮಿಸಲ್ವೇ? ನೀನು ನಾನು ಒಂದಾಗೋದು ಕನ್ಸು, ಕನ್ಸು. ನನ್ ಸರು ಸ್ಟೀಲು, ಉಕ್ಕು, ಅಷ್ಟು ಈಸಿಯಾಗಿ ಕರಗಲ್ಲ. ಒಂದು ಕೊಟ್ಟೆ ಅಂದ್ರೆ ನಿನ್ ಮುಖ ಗುಲಾಬ್ ಜಾಮೂನ್ ಆಗ್ಬಿಡ್ಬೇಕು. ಹೋಗ ಆ ಕಡೆ.
ನೀನು ಬಾ, ನಿಂಗೆ ನೀಲ್ ಕೆಲ್ಸ. ಏನೋ ನನಗೆ ಕೆಲಸ ಏನು ಅಂತ ಕೇಳ್ತಾ ಬಿಡಲ್ಲ. ನೀನೇ ಏನಾದ್ರೂ ಮಾಡಿ ಅವನ್ ಮನ್ಸನ್ನ ಬದಲಾಯಿಸ್ಬೇಕಮ್ಮ. ನಿನ್ನಿಂದ ಸಾಧ್ಯ ಆಗತ್ತೆ. ಹೌದಮ್ಮ, ಗಂಡ ಹೆಂಡತಿ ಮಧ್ಯದ ಗಲಾಟೆ ಆ ಗಂಡ ಹೆಂಡತಿನೇ ಸರಿ ಮಾಡ್ಕೋಬೇಕು. ಮೂರನೇವರು ಮಧ್ಯ ಬರಬಾರ್ದು. ನಿಮ್ ರೂಮಲ್ಲಿ 4 ಗೋಡೆ ಮಧ್ಯೆ ನಿಮ್ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಹಾಗಂತ ತೀರಾ ಅವನ್ ಹತ್ರಕ್ ಹೋಗ್ಬೇಡಮ್ಮ, ಸ್ವಲ್ಪ ದೂರನೇ ಇದ್ದು ಮ್ಯಾನೇಜ್ ಮಾಡು. ಅವ್ರು ಏನ್ ಬೇಕಾದ್ರೂ ಮಾಡ್ಕೋತಾರೆ. ಒಂದಾಗ್ಬೇಕೋ ದೂರ ಆಗ್ಬೇಕೋ ಅನ್ನೋದು ಅವ್ರಿಷ್ಟ. ಈ ಮೊಂಡ ಬಂಡ ರಾಮನ್ನ ಹೇಗ್ ಬದಲಾಯಿಸೋದು ದೇವ್ರೇ? ಆ ತುಳಸಿ ಅಲ್ಲಿ ತಪ್ಪಿಸ್ಕೊಂಡು ಟೆನ್ಷನ್ ಕೊಡ್ತಿದ್ದಾಳೆ. ಈ ಗಂಗಾ ಆದ್ರೂ ಜೈ ಜೊತೆ ಸೇರಿ ಸಂಸಾರ ಮಾಡ್ತಾಳೆ ಅನ್ಕೊಂಡ್ರೆ ಇಬ್ರು ಆ ದಿಕ್ಕು ಈ ದಿಕ್ಕು ಆಗಿದ್ದಾರೆ. ಏನಾದ್ರೂ ಮಾಡಿ ಇಬ್ರನ್ನೂ ಸೇರಿಸ್ಬೇಕು. ಮೇಡಮ್ ಕಾಲಿಂಗ? ಯಾರೀ ಮೇಡಮು? ಆಫೀಸಲ್ಲಿ ಎಲ್ಲದರಲ್ಲೂ ಗೆಲ್ತಿರೋ ಈ ನಿತ್ಯನ್ಗೆ ಈ ಮೇಡಮ್ ಏನಾದ್ರೂ ಹೆಲ್ಪ್ ಮಾಡ್ತಿದ್ದಾರಾ? ರಿಸೀವ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಹಲೋ ಗಂಗಾ. ಹೂ ಇಸ್ ದಿಸ್? ಜೈ, ನಾನು ರೂಪಾ. ಆಂಟಿ ನೀವಾ? ಗಂಗಾ ಯಾರು? ಅದು ನಿತ್ಯ ನಿಕ್ ನೇಮ್. ಓ, ಅಲಮೇಲು ಗಂಗಾ ಅಲ್ವಾ? ಅದು ಅಷ್ಟೊಂದೇನಲ್ಲ, ಆಗಾಗ ಮುದ್ದಾಗಿ ಗಂಗಾ ಅಂತ ಕರಿತೀನಿ. ಅದ್ ಸರಿ ಬಿಡಿ, ಇವಳೇನು ನಿಮ್ ನಂಬರ್ನ ಮೇಡಮ್ ಅಂತ ಫೀಡ್ ಮಾಡ್ಕೊಂಡಿದ್ದಾಳೆ? ಅವಳು ಆಫೀಸ್ಗೆ ಹೋಗ್ತಿದ್ದಾಳಲ್ಲ, ನನಗೆ ಬಿಸ್ನೆಸ್ ಹೇಳ್ಕೊಡು ಅಂತಿದ್ಲು. ಅದಕ್ಕೆ ಮಾಮ್ ಬದಲಿಗೆ ಮೇಡಮ್ ಅಂತ ಹಾಕಿರ್ಬೋದು. ಯಾ, ಗೆಸ್ ಮಾಡಿದ್ದೆ ಆಂಟಿ. ಹಿಂದೆ ನಿಂತು ಅವಳನ್ನ ಗೈಡ್ ಮಾಡ್ತಿರೋದು ನೀವೇ ಅಂತ ನಂಗೆ ಯಾವಾಗ್ಲೋ ಅರ್ಥ ಆಯ್ತು. ನೀವಿಲ್ದೇ ಇದ್ರೆ ಆ ತಲೆ ಇಲ್ದಿರೋ ಹುಡುಗಿಗೆ ಇಷ್ಟು ಬುದ್ಧಿವಂತಿಕೆ ಎಲ್ಲಿಂದ ಬಂತು ಅಂತ. ನೋ ಜೈ, ನಾನೇನು ಗೈಡ್ ಮಾಡಿಲ್ಲ. ಅದು ನಿಮ್ ಪರ್ಸನಲ್ ಮ್ಯಾಟರ್. ನಿನ್ ಜೊತೆ ಇರೋದ್ರಿಂದ ಬಂದಿರೋ ಬುದ್ಧಿ ಆಗಿರತ್ತೆ. ಅವಳು ನಾನು ಯಾವತ್ತೂ ಒಂದಾಗಿಲ್ಲ, ಯಾವತ್ತೂ ಒಂದಾಗಲ್ಲ. ಏನಿದು? ನನ್ನ ಫೋನಲ್ಲಿ ಮಾತಾಡ್ತಿದ್ದೀರಾ? ಬೇರೆಯವ್ರ ಫೋನಲ್ಲಿ ಮಾತಾಡಬಾರ್ದು ಅನ್ನೋ ಮ್ಯಾನರ್ಸ್ ಇಲ್ವಾ ನಿಮಗೆ? ಮ್ಯಾನರ್ಸ್ ಬಗ್ಗೆ ನೀನ್ ನನಗೆ ಹೇಳ್ಕೊಡ್ತಿದ್ಯಾ? ಮಾನ ಮರ್ಯಾದೆ ಇಲ್ಲದೆ ನನ್ನ ಚೇರ್ನ ಬಲವಂತವಾಗಿ ಕಿತ್ಕೊಂಡಿದ್ದಲ್ದೆ ನನ್ನ ಕೆಲಸದೊಂಥರ ಟ್ರೀಟ್ ಮಾಡಿ ನನಗೆ ನೀತಿ ಪಾಠ ಹೇಳ್ತೀಯಾ? ಹೌದು, ನೀನ್ ನಿಜವಾಗ್ಲೂ ನನಗೆ ಬೇರೆಯವಳೆ. ನೀನ್ ಫೋನ್ ರಿಸೀವ್ ಮಾಡಿದ್ದು ತಪ್ಪೆ. ಸಾರಿ. ಏನ್ ಸಾರಿ? ಮತ್ತೆ ಹೀಗ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಮಾಮ್ಗೂ ಮೇಡಮ್ಗೂ ವ್ಯತ್ಯಾಸ ಗೊತ್ತಿಲ್ಲ. ನಿನಗೇನ್ ಮರ್ಯಾದೆ ಕೊಡ್ಬೇಕೆ? ಏನು? ಏನಂದ್ರಿ? ಏನಿಲ್ಲ ಬಿಡು, ನಿಮ್ಮಮ್ಮ ಲೈನಲ್ಲಿದ್ದಾರೆ, ಮಾತಾಡು.